ಅದೊಂದು ಊರು. ಆ ಊರಲ್ಲೊಂದು ಅಜ್ಜಿ. ಆ ಅಜ್ಜಿಗೊಂದು 80 ವರ್ಷವಿರಬಹುದು. ಮನೆಯವರೆಲ್ಲ ಕೆಲಸಕ್ಕೆ ಹೋದ ಮೇಲೆ ಮನೆಯ ದನಗಳನ್ನ ತುಸು ದೂರದ ಗದ್ದೆಗೆ ಕಟ್ಟಿ ಸಂಜೆ ಮನೆಯವರೆಲ್ಲ ಹಿಂತಿರುಗುವ ವೇಳೆಗೆ ಬಿಚ್ಚಿಕೊಂಡು ಬರುವುದು ವಾಡಿಕೆ. ಹೀಗೆಯೇ ಮಳೆಗಾಲದ ಒಂದು ಸಂಜೆ ದನಗಳು ಮನೆಗೆ ಬಂದರೂ ಅಜ್ಜಿಯ ಸುಳಿವಿರಲಿಲ್ಲ. ರಾತ್ರಿವರೆಗೂ ಕಾದು ಊರವರೆಲ್ಲ ಇಡೀ ಊರನ್ನ ಗದ್ದೆಯನ್ನೆಲ್ಲ ಹುಡುಕಿದರೂ ಅಜ್ಜಿಯ ಸುಳಿವಿಲ್ಲ. ಮರುದಿನವರಿಗೆ ವಿಷಯ ತಿಳಿಸಿ ಹತ್ತಿರ 100 ಜನ ಸುತ್ತಮುತ್ತಲ ಊರುಗಳಲ್ಲಿ ಹುಡುಕಿದರೂ ಅಜ್ಜಿಯ ಸುಳಿವಿಲ್ಲ. ಹುಡುಕಿದವರೆಲ್ಲ ಸುಸ್ತಾಗಿ ಮನೆ ಸೇರಿದ ಮೇಲೆ ಆ ರಾತ್ರಿ ಊರಿನಿಂದ 7 ಕಿಲೋಮೀಟರ್ ಊರ ಹೊರಗಿರುವ ಮನೆಯ ಯಜಮಾನನಿಗೆ ಮನೆಯ ಪಕ್ಕದ ಕಾಡಿನಿಂದ ಯಾವುದೋ ಪ್ರಾಣಿಯ ಆರ್ತನಾದ ಕೇಳಿದಂತಾಗಿ ಮೊದಲು ಹೆದರಿದರೂ ಸಾವರಿಸಿಕೊಂಡು ಮನೆ ಪಕ್ಕದ ಕೆಲವರನ್ನ ಕರೆದುಕೊಂಡು ಹೋಗಿ ನೋಡಿದರೆ ತಪ್ಪಿಸಿಕೊಂಡಿದ್ದ ಆ ಅಜ್ಜಿ ಅಲ್ಲೊಂದು ಮರದ ಬುಡವನ್ನ ತಪ್ಪಿಕೊಂಡು ಕುಳಿತು ವಿಕಾರವಾಗಿ ಚೀರುತ್ತಿದ್ದಳು. ಮೈಯೆಲ್ಲ ಜಿಗಣೆಗಳು ಕಚ್ಚಿ ರಕ್ತಮಯ. ಅಲ್ಲಿಂದ ಅಜ್ಜಿಯನ್ನ ನೇರವಾಗಿ ಆಸ್ಪತ್ರೆಗೆ ವರ್ಗಾಯಿಸಿ 3 ದಿನಗಳ ನಂತರ ಮನೆಗೆ ಕರೆದುಕೊಂಡು ಬಂದು ಆ ಕಾಡಿಗೆ ನೀವು ಹೇಗೆ ಹೋದಿರಿ? ಯಾರು ಕೇಳಿದರೂ ಅಜ್ಜಿ ಹೇಳಿದ್ದು ಒಂದೇ ಧೈರ್ಯ, ಕರೆದುಕೊಂಡು ಹೋಗಿದ್ದು ನನ್ನನ್ನಲ್ಲಿಗೆ ಎಂದು. ಇದೆಲ್ಲ ಆಗಿ ಈಗ 7 ವರ್ಷಗಳು ಕಳೆದಿವೆ. ಆ ಅಜ್ಜಿ ಈಗಲೂ ಬದುಕಿದ್ದಾರೆ. ಅಂದಿನ ಘಟನೆಯ ಬಗ್ಗೆ ಇಂದು ಕೇಳಿದರೂ ಅಜ್ಜಿ ಹೇಳುವುದೊಂದೇ, ನನ್ನ ಧೈರ್ಯ ಕರ್ಕೊಂಡು ಹೋಗಿತ್ತು. ಆ 89 ವಯಸ್ಸಿನಲ್ಲಿ 7 ಕಿಲೋಮೀಟರ್ ನಡೆದು ಕಾಡಿಗೆ ಹೋಗುವಷ್ಟು ಶಕ್ತಿಯಂತೂ ಅಜ್ಜಿಗೆ ಇರಲಿಲ್ಲ. ಹಾಗಾದ್ರೆ ಅಂದು ನಡೆದಿದ್ದೇನು ಎನ್ನುವುದು ಆ ಮನೆಯವರಿಗೆ ಮತ್ತು ಊರವರಿಗೆ ಇಂದಿಗೂ ಅರ್ಥವಾಗದ ವಿಷಯ.